ಸರ್ಕಾರದ ಮನೆಗಳು ವಾಸಕ್ಕೋ ಲೆಕ್ಕಕ್ಕೋ ಗುಬ್ಬಿ ಗೂಡಿನಂತಿದೆ ಸೂರು ಬಡವರ ಆಸೆಗೆ ತಣ್ಣೀರು ಕಾಮಗಾರಿ ಸಂಪೂರ್ಣ ಕಳಪೆ ಬುಕ್ ಮಾಡಿದವರಿಗೆ ನಿರಾಸೆ ಇದು ಗುಬ್ಬಿಗೂಡು ಯಾರಿಗೆ ಬೇಕು ಸುದ್ದಿ ಸರ್ಕಾರ ನಿರ್ಮಾಣ ಮಾಡ್ತಿರುವಂತ ಮನೆ ವಾಸಕ್ಕೋ ಲೆಕ್ಕಕ್ಕೋ ಅನ್ನೋ ಪರಿಸ್ಥಿತಿ ಇದೆ ಯಾಕಂದ್ರೆ ಗುಬ್ಬಿ ಗೂಡಿನ ತರ ಇದೆ ಮನೆ ಅದು ಕೂಡ ಕಳಪೆ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ RGHCL ಅಡಿಯಲ್ಲಿ ಮನೆಗಳು ನಿರ್ಮಾಣವಾಗ್ತಾ ಇದೆ ಆದ್ರೆ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ವಾಸ ಮಾಡೋದಕ್ಕೆ ಯೋಗ್ಯವಾಗಿಲ್ಲ ಮನೆಗಳು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಯಚೂರಿನ ಏಗನೂರು ಬಳಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಎಷ್ಟು ಚಿಕ್ಕದಾಗಿದೆ ಗುಬ್ಬಿ ಗೂಡ್ ತರ ಇದೆ ಅಂದ್ರೆ ಗಂಡ ಹೆಂಡತಿ ವಾಸ ಮಾಡುವಷ್ಟೇ ಚಿಕ್ಕ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಆ ಮನೆಯಲ್ಲಿ ಜಾಗನೇ ಇಲ್ಲ ಹಂಗಿದೆ ಮನೆ ನಿರ್ಮಾಣಕ್ಕೆ ಕಳಪೆ ಗುಣಮಟ್ಟದ ವಸ್ತುಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಮನೆಗಳ ಅಳತೆ ನೋಡಿ ಮಂಜೂರಾದವರು ಶಾಕ್ ಆಗಿದ್ದಾರೆ ತಮಗೆ ಮಂಜೂರಾಗಿರುತ್ತಲ್ಲ ಮನೆ ಇಷ್ಟು ಸಣ್ಣ ಮನೆನಾ ಅಂತ ಹೇಳಿ ಶಾಕ್ಗೆ ಒಳಗಾಗಿದ್ದಾರೆ ಯಾರಪ್ಪ ಇದಕ್ಕೆ ಪ್ಲಾನಿಂಗ್ ಇಂಜಿನಿಯರ್ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಹೇಳಿ ಕೇಳಿ ಸಣ್ಣ ಮನೆ 4 ವರ್ಷವಾದ್ರೂ ಕೂಡ ಕಾಮಗಾರಿ ಮುಗೀತಾ ಇಲ್ಲ ಇದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದು ಹಳ್ಳದ ಜಮೀನು ಎರಡನೇದು ಇದು ಸೌಳು ಜಮೀನು ಸಂಪೂರ್ಣ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರ ಇವತ್ತು ಆಪು ಬೆಳೆದಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡ್ತಾರೆ ಇವತ್ತು ನೀವು ಆಲ್ರೆಡಿ ನೋಡಿದ್ದೀರಿ ಇಲ್ಲಿ ಭೂಮಿ ಮೇಲೆ ಕೂಡ ಆಲ್ರೆಡಿ ನೀರು ಊರ್ತಾ ಇದೆ ಅಂದರೆ ಬಿಲ್ಡಿಂಗ್ ಎಷ್ಟು ದಿನಗಳವರೆಗೆ ಇದು ಬದುಕಲಿಕ್ಕೆ ಸಾಧ್ಯ ನಾವು ರಾಡುಗಳನ್ನ ಪ್ರತಿಯೊಂದು ರಾಡುಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೀವಿ ಯಾವ ರೀತಿ ಗೇಜ್ ರಾಡುಗಳು ಇರಬೇಕಾಗಿತ್ತು ಆ ರೀತಿ ಯಾವುದೇ ಗೇಜ್ ರಾಡುಗಳು ಇಲ್ಲ ಯಾವ ರೀತಿ ಅಧಿಕಾರಿಗಳು ಇವತ್ತು ಒಂದು ಗೈಡ್ಲೈನ್ಸ್ ಮೇಲೆ ಮಾಡ್ತಾರೋ ಗೊತ್ತಿಲ್ಲ ಬಾಗಿಲು ತೆಗಿಲಿಕ್ಕಾದರೂ ಇವು ಪ್ಲಾನಿಂಗ್ ಬೇಕಲ್ವ ಜೊತೆಗೆ ಅಲ್ಲಿ ಬಿಲ್ಡಿಂಗ್ಸ್ ರೂಪ ನೋಡಿದರೆ 4 ಇಂಚ್ ಗೋಡೆ ಮೇಲೇ ನೀವು ಬಿಲ್ಡಿಂಗ್ನ ಇವತ್ತು ರೂಮ್ ಕಟ್ಕೊಡ್ತಾ ಇದ್ರಿ ಅಂದರೆ ಜಾಡಿಸಿ ಹೊಡೆದ್ರೆ ಹೋಗ್ತದೆ ಅದು ಗೋಡೆ ಇಲ್ಲಿ ಈ ಥರ ಹಳ್ಳದಲ್ಲಿ ಮನೆಗಳು ಕಟ್ಟಕತ್ತಾರೆ ಜನ ಆಶ್ರಯ ಇದರದು ಅಧ್ಯಕ್ಷರು ನಮ್ಮ ಮಾನ್ಯ ಶಾಸಕರಿದ್ದಾರೆ ಅವರು ಬಂದು 1 ಸಲ ಆದರೂ 2 ಸಲ ಆದರೂ ಬಂದು ಇಲ್ಲಿ ಬಂದು ವಿಸಿಟ್ ಕೊಟ್ಟು ನೋಡಿ ಹೋಗ್ತಕ್ಕಂಥದ್ದು ಇಂಥ ಹಳ್ಳದಲ್ಲಿ ಮನೆಗಳು ಕಟ್ಟಿರೋ ಮನೆ ಇರ್ತಾವೆ ಸೌಳು ಪಿಲ್ಲರ್ಗಳಿಗೆ ಸೌಳು ಹಾಕಕತ್ತಾರೆ ಇಲ್ಲಿ ಹಂಗಾಗಿಬಿಟ್ಟು ನಾವೆಲ್ಲ ಕಡೆಯಿಂದ ಮನವಿ ಪತ್ರನೂ ಕೊಟ್ಟಿವಿ ಮೊದಲೊಂದು ಸಲ ಕೊಟ್ಟಿವಿ 2ನೇ ಸಲ ಕೊಟ್ಟಿವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹ ಕೊಟ್ಟದ ಆಮೇಲೆ ಇಲ್ಲಿದ್ದ ಶಾಸಕರಿಗೆ ಸಹ ಕೊಟ್ಟದ ಎಲ್ಲರಿಗೂ ಕೊಟ್ಟರು ಯಾರು ಬಂದು ಇಲ್ಲಿ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದನ್ನು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೇಳ್ಕೊಳ್ಳೋದಕ್ಕೆ ಆಶ್ರಯ ಮನೆ ಆದರೆ ನಿಜಕ್ಕೂ ಆಶ್ರಯ ಕಲ್ಪಿಸುತ್ತಾ ಇಲ್ವಾ ಅಷ್ಟು ಜಾಗ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನಗಳಿದೆ ಎಷ್ಟು ಅಳತೆಯಲ್ಲಿ ನಿರ್ಮಾಣವಾಗಿದೆ ಮನೆ ಅರ್ಜಿ ಸಲ್ಲಿಸಿದಾಗ ಇಂತಿಷ್ಟು ವಿಸ್ತೀರ್ಣ ಅಂತ ಅದ್ರಲ್ಲಿ ಮೆನ್ಷನ್ ಆಗಿರ್ಲಿಲ್ವಾ ಶರ್ಮಿತಾ ಏನು ರಾಯಚೂರು ನಗರದ ಹೊರವಲಯದಲ್ಲಿ ಬರ್ತಕ್ಕಂಥ ರಾಯಚೂರು ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಏಗನೂರು ಎನ್ನುವಂತಹ ಒಂದು ಗ್ರಾಮದ ಬಳಿ ಈ ಮನೆಗಳನ್ನ ಕಟ್ಟಲಾಗಿದೆ ವ್ಯಾಪ್ತಿ ವಿಸ್ತೀರ್ಣ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ಒಂದು ಸಂಸಾರ ಪುಟ್ಟ ಸಂಸಾರ ಅಂತ ಹೇಳಿದ್ರೆ ಒಂದು ಗಂಡ ಹೆಂಡತಿ ಮಕ್ಕಳು ವಾಸ ಮಾಡಷ್ಟು ಕೂಡ ಆ ಜಾಗವನ್ನ ಅಳತೆ ಮಾಡಿ ಆ ನಗರಸಭೆ ಅದರ ನಿರಾಶ್ರಿತರಿಗೆ ಮನೆಗಳನ್ನ ಒದಗಿಸ್ಕೊಡ್ಬೇಕಾಗಿತ್ತು ಆದ್ರೆ ಅಲ್ಲಿ ಕಟ್ತಿರ್ತಕ್ಕಂಥ ಮನೆಗಳು ಒಂದು ಕಡೆ ಆ ಮನೆಗಳಲ್ಲಿ ಗಂಡ ಹೆಂಡತಿ ಬಿಟ್ರೆ ಮಕ್ಕಳು ಕೂಡ ವಾಸ ಮಾಡಕ್ಕೆ ಅನುಕೂಲ ಇರದಿರ್ತಕ್ಕಂತಹ ಅಷ್ಟೊಂದು ಪುಟ್ಟ ಗುಬ್ಬಿಗೂಡಿನಂತಿರ್ತಕ್ಕಂಥ ಮನೆ ಆದ್ರೆ ಆ ಮನೆಗಳನ್ನ ಕಟ್ತಿರ್ತಕ್ಕಂಥ ಪ್ರದೇಶವಾದ್ರೂ ಸರಿ ಇದೆಯಾ ಆ ಒಂದು ಜಾಗ ಕೂಡ ಹಳ್ಳದ ಜಾಗ ಅಂದ್ರೆ ಅಲ್ಲಿ ಸವಳು ತುಂಬಿಕೊಂಡಿದೆ ಒಂದು ವೇಳೆ ಮಳೆ ಬಂದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಮನೆಗಳೇ ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಇನ್ನೊಂದು ಕಡೆ ನೋಡಿದ್ರೆ ಕಂಪ್ಲೀಟ್ ಆಗಿ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ನಗರಸಭೆ ಕಮಿಷನರ್ ಆಗಿರುವಂತ ಗುರುಸಿದ್ದಯ್ಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಗುರುಸಿದ್ದಯ್ಯ ಅವರೇ ಏಗನೂರು ಬಳಿಯಲ್ಲಿ ಏನು ಆಶ್ರಯ ಮನೆ ಅಂತ ನಿರ್ಮಾಣ ಆಗ್ತಿದೆ ಒಂದು ಕಳಪೆ ಗುಣಮಟ್ಟದಿಂದ ನಿರ್ಮಾಣ ಆಗ್ತಿದೆ ಮತ್ತೆ ವಿಸ್ತೀರ್ಣ ತುಂಬಾ ಚಿಕ್ಕದಾಗಿದೆ ಗಂಡ ಹೆಂಡತಿ ಮಾತ್ರ ವಾಸ ಮಾಡೋದಕ್ಕೆ ಯೋಗ್ಯ ಇದೆ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇದೆಲ್ಲ ಸರ್ ಇಲ್ಲ ಆಸ್ ಪರ್ RGHCL ನಾರ್ಮ್ಸ್ ಪ್ರಕಾರನೇ ಏನ್ ಮನೆಗಳನ್ನ ಕಟ್ತಾ ಇರೋದು ಎಷ್ಟು ವಿಸ್ತೀರ್ಣ ನಮಗೆ ಏನು ಇನ್ನುವರೆಗೂ ಯಾವ್ದು ಹ್ಯಾಂಡ್ ಓವರ್ ಆಗಿಲ್ಲ ಯಾವ್ದು ಕಾಂಟ್ರಾಕ್ಟರ್ ಕಡೆಯಿಂದ ಹಂಗಾಗಿ ನಾವು ಯಾರಿಗೂ ಇನ್ನು ಮನೆಗಳನ್ನ ಹಸ್ತಾಂತರ ಮಾಡಿಲ್ಲ ಎಷ್ಟು ವಿಸ್ತೀರ್ಣದ ಮನೆ ಇದೆ ಈಗ ಮೇಡಮ್ ಎಷ್ಟು ವಿಸ್ತೀರ್ಣ ಇದೆ ಡೈಮೆನ್ಷನ್ ಎಷ್ಟಿದೆ ಮನೆದು ಮೇಡಮ್ ನಾನು ನೋಡ್ಕೊಂಡ್ಬಿಟ್ಟು ಹೇಳ್ತೀನಿ ಅಂತ ನಮ್ಮ ಈಗ ಅರ್ಜಿ ಸಲ್ಲಿಸಿದಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರ್ಲಿಲ್ವಾ ಯಾವ್ದು ಮೇಡಮ್ ಡೈಮೆನ್ಷನ್ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಿದಾಗ್ಲೇ ಅದ್ರಲ್ಲಿ ಮೆನ್ಷನ್ ಆಗಿರ್ಲಿಲ್ವಾ ಅದರಲ್ಲಿ ಮೆನ್ಷನ್ ಆಗಿರ್ತದೆ ಮೇಡಮ್ ಪ್ಲಾನ್ ನಲ್ಲಿ ಎಲ್ಲ
ಅದನ್ನೇ ನಾನು ನೋಡ್ಕೊಂಡ್ಬಿಟ್ಟು ಕ್ಲಾರಿಫೈ ಮಾಡ್ತೀನಿ. ಸರಿ, ನೋಡ್ಕೊಂಡು ಬಂದು ಮತ್ತೆ ಫಾಲೋ ಅಪ್ ಮಾಡ್ತೀವಿ, ನಾವು ಕೇಳ್ತೀವಿ ನಿಮ್ಮ ಹತ್ರನೇ. ಮತ್ತೆ 4 ವರ್ಷ ಆದ್ರೂ ಕಾಮಗಾರಿ ಪೂರ್ಣ ಆಗಿಲ್ಲ ಅಂತಲ್ಲ, ಮತ್ತೆ ಕಳಪೆ ಗುಣಮಟ್ಟದ ಈ ವಸ್ತುಗಳನ್ನೆಲ್ಲ ಹಾಕ್ತಿದ್ದಾರೆ ಅಂತ ಆರೋಪ ಇದೆಯಲ್ಲ, ಮೆಟೀರಿಯಲ್ಸ್ ಎಲ್ಲ. ಆಯ್ತು, ನಾವು RGSLನವ್ರಿಗೆ ಬರೆದ್ಬಿಟ್ಟು ಕ್ವಾಲಿಟಿ ಇದನ್ನ ಚೆಕ್ ಮಾಡಿಸ್ತೀವಿ ಮೇಡಮ್. ಸೊ ನಿಮ್ ತನಕ ಕಂಪ್ಲೇಂಟ್ ಬಂದೇ ಇಲ್ವಾ ಇದುವರೆಗೂ? ಇನ್ನುವರೆಗೂ ಬಂದಿಲ್ಲ ಮೇಡಮ್, ನಮ್ಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ. ಮತ್ ಮಾಡಿಸ್ತೀವಿ. ಜನ ಹೇಳ್ತಾ ಇದಾರಲ್ಲ, ಈ ಕಡೆ ಯಾರು ತಲೆ ಹಾಕ್ತಿಲ್ಲ, ಕಳಪೆ ಗುಣಮಟ್ಟ ಇದೆ. ಅಲ್ಲೊಬ್ರು ಹೇಳ್ತಾ ಇದ್ರು, ಜಾರ್ಸ್ ಒಂದು ಒದ್ಬಿಟ್ರೆ ಗೋಡೆನೆ ಬಿದ್ದು ಹೋಗ್ಬಿಡುತ್ತೆ, ಅಷ್ಟು ಕಳಪೆ ಗುಣಮಟ್ಟದ ಮನೆ ಕಟ್ತಾ ಇದಾರೆ ಅಂತ. ನಮ್ಗೆ ಕಂಪ್ಲೇಂಟ್ ಇವಾಗ ಬಂದಿರೋದು ಮೇಡಮ್. ನಾವು ಇವತ್ತನೇ ಕ್ವಾಲಿಟಿ ಟೀಮಿಗೆ ಕರೆಸಿ ಲೆಟರ್ ಬರೆದು ಕರೆಸಿ ಅದನ್ನ ಕ್ವಾಲಿಟಿ ಇದ್ರೆ ಮಾತ್ರ ನಾವು ಹ್ಯಾಂಡ್ ಓವರ್ ಮಾಡ್ಕೊತೀವಿ, ಇಲ್ಲಾಂದ್ರೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದು. ಈಗ 4 ವರ್ಷ ಆದ್ರೂ ಕಾಮಗಾರಿ ಯಾಕೆ ಕಂಪ್ಲೀಟ್ ಆಗಿಲ್ಲ ಅಂತ ಒಂದ್ಸತಿ ನೀವು ಕೇಳಿಲ್ವಾ, ವಿಚಾರಿಸಿಲ್ವಾ? ನಾವು ಕಾಂಟ್ರಾಕ್ಟರ್ಗೆ ನಾವು ಕಂಟಿನ್ಯೂ ಟಚ್ ನಲ್ಲಿ ಇದೀವಿ ಮೇಡಮ್. ಬಟ್ ಅವರು ನಮ್ಗೆ ಫಂಡಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಬಿಲ್ಗಳಾಗ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ರು. ಸೊ ಈ ಬಗ್ಗೆ ನೀವು ಡೈಮೆನ್ಷನ್ ಬಗ್ಗೆ ಅವ್ರ ಹತ್ರ ಕೇಳಕ್ಕೆ ಹೋಗಿಲ್ಲ ಹಾಗಾದ್ರೆ? ಇಲ್ಲ, ಸೈಜ್ಗಳು ನಾವೆಲ್ಲ ಕೇಳಿರ್ತೀವಿ ಮೇಡಮ್ ಅದರದೆಲ್ಲ. ಬಟ್ ನಮ್ಗೆ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ನಲ್ಲಿ ಇದ್ದೀವಿ. ನೀವು ವಿಸಿಟ್ ಮಾಡಿದ್ರ ಯಾವತ್ತಾದ್ರೂ ಆ ಪ್ಲೇಸ್ಗೆ? ನಾವು 5-6 ಸಲ ವಿಸಿಟ್ ಮಾಡಿದೀವಿ ಮೇಡಮ್. ನಿಮ್ಗೆ ಅನ್ಸಿತ್ತಾ ಕಳಪೆ ಕಾಮಗಾರಿ ಮಾಡ್ತಾ ಇದಾರೆ ಅಂತ ಏನಾದ್ರು? ಇಲ್ಲ, ನಾವು ಚೆಕ್ ಮಾಡಿಂದೇ ಗೊತ್ತಾಗದು ಮೇಡಮ್. ಒಂದು ಫಸ್ಟ್ ಆಫ್ ಆಲ್ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕಿನ ಬಿಫೋರ್ ನಾವು ಚೆಕ್ ಮಾಡ್ಕೊಂಡು ಹ್ಯಾಂಡ್ ಓವರ್ ಮಾಡ್ಕೊಂತೀವಿ. ಇವಾಗ ನಮ್ಗೆ ಕಂಪ್ಲೇಂಟ್ ಬಂದಿದೆ, ನಾವು ಈಗ ಕ್ವಾಲಿಟಿ ಚೆಕ್ ಮಾಡಿಸ್ತೀವಿ ಮೇಡಮ್. ಈಗ ಈ ಜಾಗದ ಬಗ್ಗೆನೂ ಕಂಪ್ಲೇಂಟ್ಸ್ ಬರ್ತಾ ಇದೆ, ಹಳ್ಳದ ನೀರಲ್ಲೆಲ್ಲ ನೋಡ್ತಾ ಇದೀವಿ, ಹಳ್ಳದ ಮೇಲೆ ಈ ಕಟ್ಟಡ ಕಟ್ತಾ ಇದಾರೆ ಅಂತ ಹೇಳಿ. ಈ ಜಾಗ ಎಲ್ಲ ಫಸ್ಟ್ ನೋಡ್ಕೊಂಡಿರ್ಲಿಲ್ಲ ಸರ್? 2016ರಲ್ಲಿ ಮಂಜೂರಾಗಿರೋ ಜಾಗ ಮೇಡಮ್. ಬಟ್ ಅವಾಗ ಯಾರು ಕಂಪ್ಲೇಂಟ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ಬಟ್ ಈಗ ಬಂದಿದೆ, ಅದನ್ನ ಚೆಕ್ ಮಾಡಿ ಕಳಿಸಿ ನಾವು ವರದಿ ಕೊಡ್ತೀವಿ. ಫೈನ್, ನೋಡೋಣ, ನಾವು ಫಾಲೋ ಅಪ್ ಮಾಡ್ತೀವಿ. ಎನಿವೇಸ್, ಥ್ಯಾಂಕ್ ಯು ಗುರುಸಿದ್ದಯ್ಯ ಅವರೇ ಮಾತಾಡಿದಕ್ಕೆ.